ಮಲ್ಲಿ ಕೂತ್ಕೋ. ಅಕ್ಕರೆ ನೀವು ಯಾಕೊಂಥರ ಸಪ್ಕಾಗಿದ್ದೀರಲ್ಲ, ಏನಾಯ್ತು? ಏನಿಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ ಅಕ್ಕರೆ, ನೀವು ಬಾಯಿ ಮಾತಿಗೆ ಮಾತ್ರ ಹಂಗೆ ಹೇಳ್ತಿದ್ದೀರ, ನಿಮ್ಮ ಮುಖ ಬ್ಯಾರೇನೆ ಹೇಳ್ತಾ ಐತೆ. ಪಾರ್ಥ ಭಾವನವ್ರ ಮದುವೆ ಮಾತುಕತೆ ಬಂದಾಗಿಂದ ಯಾಕೋ ನೀವು ಒಂಥರ ಸಪ್ಪಗಾಗ್ಬಿಟ್ಟಿದ್ದೀರ. ನೀವು ಮೊದಲಿದ್ದಂಗಿಲ್ಲ. ಅಕ್ಕರೆ ಏನಾಯ್ತು? ನಾನು ತಾನೇ, ನಂತ ಸ್ವಲ್ಪ ಹೇಳ್ಕೊಳ್ಳಿ. ಏನಾಯ್ತು ಹೇಳಿ ಅಕ್ಕರೆ. ಅರೆ ಮಲ್ಲಿ, ಏನಾದರೂ ಆಗಿದ್ರೆ ತಾನೇ ಹೇಳೋದಕ್ಕೆ. ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನಿನಗೆ ಯಾಕೆ ಹಾಗೆ ಅನ್ನಿಸ್ತಿದೆ ನನಗೆ ಅರ್ಥ ಆಗ್ತಿಲ್ಲ. ನಾನೇನು ಸುಮ್ಮನೆ ಕೇಳ್ತಾ ಇಲ್ಲ. ನೀವು ಯಾವಾಗಲೂ ಹೋಗ್ತಾ ಬರ್ತಾ ತಿಂಡಿ ಆಯ್ತಮ್ಮಲ್ಲಿ, ಊಟ ಆಯ್ತಮ್ಮಲ್ಲಿ, ಹಾಲು ಕುಡ್ದಮ್ಮಲ್ಲಿ, ಮೆಡಿಸಿನ್ ತಗೊಂಡಮ್ಮಲ್ಲಿ, ಅದು ಮಾಡ್ದ್ಯಮ್ಮಲ್ಲಿ, ಇದು ಮಾಡ್ದ್ಯಮ್ಮಲ್ಲಿ ಅಂತ ಹೋಗೋ ಬರುವಾಗೆಲ್ಲ ನನ್ನ ವಿಚಾರಿಸ್ತಾ ಇದ್ರಿ. ಆದರೆ ಇತ್ತೀಚೆಗೆ ನೀವು ನನ್ನ ಯೋಗಕ್ಷೇಮನೇ ವಿಚಾರಿಸ್ತಾ ಇಲ್ಲ. ನನಗೆ ನಾನೊಂಥರ ಅಬ್ಬೆ ಪಾರಿ ಥರ ಅನಿಸ್ತಾ ಐತೆ. ಅಯ್ಯೋ, ಯಾಕೆ ಹಾಗೆ ಅನ್ಕೋತಿದ್ಯಾ? ನೋಡು, ಅದು ಹೆಣ್ಣಿನ ಮನೆಯವ್ರು ಬಂದಿದ್ರಲ್ಲ, ಪಾರ್ಥ ಅವ್ರ ಮದುವೆ ಬಗ್ಗೆ ಮನೇಲಿ ಒಂದಷ್ಟು ಕೆಲಸಗಳು ನಡೀತಿದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನಿನ್ನ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಇದು ನಿಜ ತಾನೇ? ನಾನು ನಂಬೋದಾ ಇದನ್ನ? ಅಕ್ಕರೆ, ನಿಮ್ಗೆ ಏನಾರು ಹೇಳ್ಕೊಬೇಕು ಅಂದರೆ ನಾನು ತಾವು ಹೇಳ್ಕೊಳ್ಳಿ. ನಿಮ್ಗೆ ಹೇಳ್ಕೊಂಡ್ರೆ ಒಂಚೂರು ಮನಸ್ಸು ಹಗುರ ಆಯ್ತದೆ. ಅಫ್ಕೋರ್ಸ್ ಮಲ್ಲಿ, ಏನಾದರೂ ಇದ್ರೆ ನಾನು ನಿನ್ನ ಹತ್ರನೇ ಅಲ್ವಾ ಹೇಳ್ಕೊಳ್ಳೋದು. ನಿನ್ನ ಹತ್ರ ಯಾಕೆ ಮುಚ್ಚಿಡ್ಲಿ? ನೋಡು, ನೀನು ನನ್ನ ಬಗ್ಗೆ ಯೋಚನೆ ಮಾಡಿ ಜಾಸ್ತಿ ಚಿಂತೆ ಮಾಡಬೇಡ. ನಾನು ಆರಾಮಾಗಿದ್ದೀನಿ, ನೀನು ಆರಾಮಾಗಿರು. ಓಕೆ? ಸರಿ ಅಕ್ಕರೆ, ನೀವು ಏನಾರ ಇದ್ರೆ ನಾನು ತಾವು ಹೇಳ್ಕೋಬೇಕು, ಆಯ್ತಾ? ಖಂಡಿತ ಹೇಳ್ಕೊತೀನಿ, ಪ್ರಾಮಿಸ್. ನೀನು ಹಾಲು ಕುಡ್ದ್ಯಾ? ಆಗ್ಲೇ ಕುಡ್ದೆ. ಹೋಗಿ ಮುಗಿಸ್ದ್ಯಾ? ಇಲ್ಲ, ಇವಾಗ ಹೋಗ್ತಾ ಇದ್ದೆ. ನಿಮ್ಮ ನೋಡಿದ್ನಲ್ಲ, ಅದಕ್ಕೆ ಹಂಗೆ ಮಾತಾಡ್ಸುಮ ಅಂತ ಬಂದೆ. ಸರಿ, ಹೋಗುವ, ಮುಗಿಸ್ಕೊಂಡ. ಸರಿ. ಸಾರಿ ಮಲ್ಲಿ, ನಾನು ಈ ವಿಷಯನ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಈ ವಿಷಯನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದು ಬಿಟ್ರೆ ನನ್ನ ಹತ್ರ ಬೇರೆ ಆಯ್ಕೆನೇ ಇಲ್ಲ. ಸಮಯ ಸಂದರ್ಭ ನನ್ನನ್ನು ಕಟ್ಟಾಕ್ಬಿಟ್ಟಿದೆ. ಪ್ಲೀಸ್ ಅದಕ್ಕೆ ನಮ್ಮ ಕೈ ಬಿಡಲ್ಲ ಅಲ್ವಾ ಅದಕ್ಕೆ ನೀವು? ಐಮ್ ಸಾರಿ ಪಾರ್ಥ ಅವರೇ, ನಾನು ನಿಮಗೆ ಯಾವ ಹೆಲ್ಪ್ ಮಾಡೋ ಸಿಚುವೇಶನಲ್ಲಿಲ್ಲ. ನಮ್ಮ ಪ್ರೀತಿಗೆ ಅದಕ್ಕೆ ಸಪೋರ್ಟ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದಕ್ಕೆ ನಮ್ಮ ಕೈ ಬಿಟ್ಬಿಟ್ರು. ಇದು ಹೇಗೆ ಮುಂದುವರೆದ್ರೆ ನಾನು ಮತ್ತೆ ನನ್ನ ಪ್ರೀತಿನ ಕಳ್ಕೊಬೇಕಾಗತ್ತೆ. ಇಲ್ಲ, ಈಗ ನಾನೇ ಏನಾದರೂ ಮಾಡಲೇಬೇಕು. Yeah, everything's fine. Sure. Mom. Huh? ಪಾರ್ಥ, ಅಳ್ತಾ ಇದೆಯಾ? ಯಾಕೋ ಏನೋ ಆಯ್ತು? ಸಮಾಧಾನ ಮಾಡ್ಕೊ. ನೋಡು, ಅಳೋದು ನಿಲ್ಲಿಸ್ಬಿಟ್ಟು ವಿಷಯ ಏನು ಅಂತ ಹೇಳು. ಮಾಮ್, ನನಗೆ ಈ ಮದುವೆ ಇಷ್ಟ ಇಲ್ಲ ಮಾಮ್. ನನಗೆ ಗೊತ್ತಿತ್ತು ಪಾರ್ಥ, ನೀನು ಇದನ್ನೇ ಹೇಳ್ತೀಯ ಅಂತ. ಏನು ಹೇಳ್ತಾ ಇದೆಯಾ ಪಾರ್ಥ? ಮದುವೆ ಬೇಡವಾ? ಅಲ್ಲ ಕಣೋ, ಹುಡುಗಿ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಮನೆತನ, ನಮ್ಮ ಸ್ಟೇಟಸ್ಗೆ ತಕ್ಕನಾಗಿದ್ದಾಳೆ. ಮತ್ತೆ ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ? ಪಾರ್ಥ, ನೀನು ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ಅದಕ್ಕೆ ಮದುವೆ ಬೇಡ ಅಂತ ಹೇಳ್ತಾ ಇದೀಯಾ? ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಮಾಮ್, ನಾನು ಅಪೇಕ್ಷೆ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಮಾಮ್. ಅಪೇಕ್ಷೆ ಅಂದರೆ? ಭೂಮಿಕಾ ಅದಕ್ಕೆ ತಂಗಿ. ಏನು? ನೀನು ಅಪೇಕ್ಷೆನ ಲವ್ ಮಾಡ್ತಾ ಇದೀಯಾ? ಮಾಮ್ 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 ಪ್ಲೀಸ್ ಮಾಮ್, ಪ್ಯಾನಿಕ್ ಆಗಬೇಡ ಮಾಮ್. ನೋಡು, ನಾವೇನು ಮಾಡಬಾರ್ದು ಮಾಡ್ತಾ ಇಲ್ಲ ಮಾಮ್. ನಾನು ಅಪೇಕ್ಷೆ ಅವರು ಮುಂಚೆಯಿಂದನೇ ಲವ್ ಮಾಡ್ತಾ ಇದ್ವಿ ಮಾಮ್. ಈ ವಿಚಾರನ
ಬಿಗ್ ಬ್ರೋ ಹತ್ರ ನಂಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಮಾಮ್. ಅವ್ರ ಹತ್ರ ಮಾತಾಡೋದಕ್ಕೆ ಧೈರ್ಯ ಸಾಕಾಗ್ತಾಯಿಲ್ಲ. ಅದಕ್ಕೆ ನಾನು ಏನಾದರೂ ಬಂದು ಎಲ್ಲ ವಿಚಾರನ ಹೇಳ್ಕೊತಾ ಇದ್ದೀನಿ ಮಾಮ್. ಮಾಮ್ ಪ್ಲೀಸ್ ಮಾಮ್, ಎಲ್ಲರೂ ಸೇರಿ ನಮ್ಮನ್ನ ದೂರ ಮಾಡಬೇಡಿ ಮಾಮ್. ನಾನು ಅಪೇಕ್ಷೆಯವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಮಾಮ್. ಮದುವೆ ಅಂತ ಆದರೆ ಅವ್ರನ್ನೇ ಮಾಮ್. ಮಾಮ್ ಪ್ಲೀಸ್ ಮಾಮ್, ನಂಗೆ ಅವ್ರು ಬೇಕು ಮಾಮ್. ನೀನೇ ಏನಾದರೂ ಮಾಡಬೇಕು ಮಾಮ್ ಪ್ಲೀಸ್. ಅಲ್ಲ ಪಾರ್ಥ, ಈ ಥರ ದಿಢೀರ್ ಅಂತ ಹೇಳಿದ್ರೆ ನಾನು ಏನೋ ಹೇಳಿ, ನನಗೆ ದಿಕ್ಕೆ ತೋಚ್ದಂಗೆ ಆಗ್ತಿದೆ. ಅಲ್ಲ, ಈ ವಿಷಯ ನನ್ನನ್ನು ಬಿಟ್ರೆ ಈ ಮನೇಲಿ ಬೇರೆ ಯಾರು ಗೊತ್ತು? ಈ ವಿಷಯ ಯಾರಿಗಾದ್ರೂ ಹೇಳಿದ್ಯಾ? ಮಾಮ್ ಈ ವಿಷಯ ಅದಕ್ಕೆ ಗೊತ್ತು ಮಾಮ್. ಏನು, ಈ ವಿಷಯ ಅವಳಿಗೆ ಮುಂಚೆನೇ ಗೊತ್ತಿತ್ತಾ? ಎಸ್ ಮಾಮ್. ಅವಳನ್ನು ಬಿಟ್ಟು ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾ? ಮಾಮ್ ಅಪೇಕ್ಷೆ ಅವ್ರ ಅಪ್ಪಂಗೆ ಗೊತ್ತು ಮಾಮ್. ಫಸ್ಟ್ ಅವರು ಅಪೋಸ್ ಮಾಡಿದ್ರು ಮಾಮ್, ಆಮೇಲೆ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮಾಮ್. ಇಲ್ಲಿ ಕೆಲವು ಹುಡುಗರು ಫೇಲ್ ಆಗಿದ್ದಾರೆ, ಅವ್ರಿಗೆ ರೀ ಎಕ್ಸಾಮ್ ಇದೆ. ನೀನು ಅವರು ಸರಿಯಾಗಿ ಗಮನ ಇಟ್ಟು ಓದಿ ಪಾಸ್ ಆಗೋ ಹಾಗೆ ಮಾಡಬೇಕು. ಆವಾಗ ನಾನು ನಿನ್ನ ಒಪ್ಕೊಳ್ತೀನಿ. ಅವರಲ್ಲಿ ಒಬ್ಬ ಫೇಲ್ ಆದರೂ ನೀನು ಫೇಲ್ ಆದಂಗೆ ಅನ್ನೋದು ನನ್ನ ಲೆಕ್ಕ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ನಿನ್ನ ಲೈಫಲ್ಲಿ ಇಷ್ಟೆಲ್ಲ ನಡೆದಿದ್ಯಾ? ಇದೆಲ್ಲ ಯಾಕೋ ಮುಂಚೆ ಹೇಳಿಲ್ಲ? ಮಾಮ್ ನಾನು ಏನು ಮಾಡಲಿ ಮಾಮ್? ನನ್ನ ಕರಿಯರ್ ಸೆಟ್ಲ್ ಆದಮೇಲೆ ಎಲ್ಲ ವಿಷಯನೂ ಹೇಳೋಣ ಅಂತ ಅಂದ್ಕೊಂಡೆ ಮಾಮ್. ಅಷ್ಟರೊಳಗೆ ಸಿಚುವೇಶನ್ ನೋಡಿದ್ರೆ ಈ ಥರ ಆಗೋಯ್ತು ಮಾಮ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಾಮ್. ಇನ್ನೂ ಟೈಮ್ ಇದೆ ಮಾಮ್, ಏನಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡು ಮಾಮ್ ಪ್ಲೀಸ್. ನೋಡ್ತಾ ಇರು, ನಾನು ಇದನ್ನ ನನ್ನ ಲಾಭಕ್ಕೆ ಹೇಗೆ ಬಳಸ್ಕೊತೀನಿ ಅಂತ. ಮಾಮ್ ಏನು ಯೋಚನೆ ಮಾಡ್ತಾ ಇದೆಯಾ ಮಾಮ್? ಮಾಮ್ ಪ್ಲೀಸ್ ಮಾಮ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಮಾಮ್. ನೀನೇ ಏನಾದರೂ ಮಾಡ್ಬೇಕು ಮಾಮ್ ಪ್ಲೀಸ್ ಮಾಮ್. ಐ ಬೆಗ್ ಯು ಮಾಮ್. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾರ್ಥ. ಐ ಆಮ್ ಶಾಕ್ಡ್. ನಾನು ಶಾಕಲ್ಲಿದ್ದೀನಿ. ಪ್ಲೀಸ್ ಮಾಮ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಮಾಮ್. ಐ ಬೆಗ್ ಯು ಮಾಮ್ ಪ್ಲೀಸ್ ಮಾಮ್, ಕಾಲು ಹಿಡ್ಕೋತೀನಿ ಮಾಮ್. ಪಾರ್ಥ ಇದ್ದಳು ಏನೋ ಮಾಡ್ತಾ ಇದೆಯಾ? ಸರಿ, ಏನೋ ಮಾಡ್ತೀನಿ. ಈ ವಿಷಯ ಇನ್ನು ಯಾರ ಹತ್ರನೂ ಹೇಳಕ್ ಹೋಗ್ಬೇಡ, ಎಸ್ಪೆಷಲಿ ಗೌತಮ್ ಹತ್ರ ಹೇಳಕ್ ಹೋಗ್ಬೇಡ. ಓಕೆ ಮಾಮ್. ಹೋಗು. ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ನಡೀತಾ ಇದೆ. ಅದಕ್ಕೆಲ್ಲ ನೀನೇ ದಾರಿ ಮಾಡಿಕೊಟ್ಟೆ ಪಾರ್ಥ. ಥ್ಯಾಂಕ್ ಯು ಪಾರ್ಥ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ, ಇವತ್ತು ಬರೋಕ್ಕಾಗಲ್ಲ. ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಶೋರ್. ಥ್ಯಾಂಕ್ ಯು. ಸಿಸ್ಟರ್, ಅಣ್ಣ? ಸರ್ವಾಲಂಕೃತ ಭೂಷಿತಳಾಗಿ ಮಂದಸ್ಮಿತಳಾಗಿ ಯಾವ ಕಡೆ ಸವಾರಿ? ಬೀಗ್ರ ಮನೆಗೆ ಹೋಗಿ ಬರ್ತೀನಿ. ಓಹೋ, ನಿನ್ನೆ ಬಂದಿದ್ರಲ್ಲ ಆ ಹುಡುಗಿ ಮನೆಗ? ಇಲ್ಲಣ್ಣ. ಏನ್ ಸಿಸ್ಟರ್ ಇದು, ಇಷ್ಟು ಬೇಗ ಆ ಹುಡುಗಿ ಮನೆಯವರಿಗೆ ಬೀಗ್ರನ್ನ ಪ್ರಪಂಚ ಸಿಕ್ಬಿಡ್ತಾ? ಇಲ್ಲಣ್ಣ, ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ. ಮತ್ತೆ ಮಿಸ್ ಮೈಸೂರು 1988 ಮಂದಾಕಿನಿ ಮನೆಗೆ ಹೋಗ್ತಾ ಇದ್ದೀನಿ. ದಾಕಿನ ಮನೆಗ? ಮತ್ತೆ ಬೀಗ್ರ ಮನೆ ಅಂದೆ? ಅವರು ಬೀಗ್ರೆ ಅಲ್ವಾಣ, ಮತ್ತೆ ಹೊಸ ಬೀಗ್ರ ಆಗ್ತಿದ್ದಾರೆ ಅಷ್ಟೇ. ಸಿಸ್ಟರ್, ಅದು ಅರ್ಥ ಆಗಿಲ್ಲ. ಯಾವ ಅವಕಾಶಕ್ಕೋಸ್ಕರ ನಾನು ಕಾಯ್ತಿದ್ನೋ ಆ ಅವಕಾಶ ನನ್ನನ್ನು ಈಗ ಹುಡ್ಕೊಂಡು ಬಂದಿದೆ ಅಣ್ಣ. ನಾನು ಅದನ್ನು ನೀಟಾಗಿ ಯೂಸ್ ಮಾಡ್ಕೋತೀನಿ. ಪಾರ್ಥ ಅಪೇಕ್ಷಾ ವಿಷಯ ಗೊತ್ತಿದ್ದು ಇಷ್ಟು ದಿನ ನಾನು ಯಾಕೆ ಸುಮ್ಮನೆ ಇದ್ದೆ ಅಂತ ಇವಾಗ ಗೊತ್ತಾಗುತ್ತೆ. ಅಂದ್ರೆ ಏನು ಮಾಡಬೇಕು ಅಂತಿದೆಯಾ? ಆ ಅಪೇಕ್ಷಾನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪೇಕ್ಷಾನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ಯಾ? ಏನ್ ಸಿಸ್ಟರ್ ಇದು? ಮಗನಿಗೆ ನೋವಾದ್ರೂ ಪರವಾಗಿಲ್ಲ, ಡೆಲಿವರಿ ನೋವಿಗಿಂತ ಅದೇನು ಹೆಚ್ಚಲ್ಲ, ಹಾಗೆ ಹೀಗೆ ಅಂತ ಇಷ್ಟಿಷ್ಟೊಂದು ಬಾಚರ ಬೇಕದೆ. ಈಗ ಯೂ ಟರ್ನ್ ತಗೋತಿದ್ಯಲ್ಲ ಸಿಸ್ಟರ್? ಯೂ ಟರ್ನ್ ಅಲ್ಲ ಅಣ್ಣ, ಕತೆಗೆ ಬೇಕಾಗಿರೋ ಮುಖ್ಯ ಟರ್ನ್ ಇದು. ನನ್ನ ಮಗನಿಗೆ ಏನಾದರೂ ಪರವಾಗಿಲ್ಲ,
ನನ್ನ ನೋವು ಮುಂದೆ ಅವನ ನೋವು ಏನೂ ಅಲ್ಲ ಅಂತ ಹೇಳಿದ್ದು ಸುಳ್ಳು. ನನ್ನ ಮಕ್ಕಳು ಲೈಫಲ್ಲಿ ಹೇಗೆಲ್ಲ ಇರಬೇಕು, ಅವ್ರು ಯಾವ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅವ್ರು ಯಾವ ಸ್ಕೂಲಲ್ಲಿ ಹೋದರೆ ಒಳ್ಳೆಯದು, ಈ ಥರ ಪ್ರತಿಯೊಂದು ನಿರ್ಧಾರನೂ ನಾನೇ ತಗೋತಾ ಇದ್ದೆ. ಆದರೆ ಮದುವೆ ವಿಷಯದಲ್ಲಿ ಹಾಗಾಗಿಲ್ಲ. ನನ್ನಿಬ್ಬರು ಮಕ್ಕಳ ಮದುವೆ ನಾನೇ ಮುಂದೆ ನಿಂತು ಮಾಡಿದ್ರು ಅದು ನನ್ನ ನಿರ್ಧಾರ ಆಗಿರಲಿಲ್ಲ. ಹಾಗೆ ಪಾರ್ಥನ ವಿಷಯದಲ್ಲಿ ಹಾಗಾಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ಆ ಅಪೇಕ್ಷೆನ ಲವ್ ಮಾಡ್ದ. ಅದಕ್ಕೆ ಭೂಮಿಕಾ ಸಪೋರ್ಟ್ ಬೇರೆ. ಅದಕ್ಕೆ ತಾನೇ ನಮ್ಮ ಪಾರ್ಥ ಯಾವಾಗಲೂ ಅತ್ತಿಗೆ ಅತ್ತಿಗೆ ಅಂತ ಆ ಭೂಮಿಕಾ ಹಿಂದೆ ಸುತ್ತಾಡೋದು. ಬಟ್ ಈಗ ನನ್ನ ಹತ್ರ ಬಂದಿದ್ದಾನೆ, ನನಗೆ ಸರೆಂಡರ್ ಆಗಿದ್ದಾನೆ. ಅಮ್ಮ, ನೀನೇ ಏನಾದರೂ ಮಾಡು, ನನ್ನ ಪ್ರೀತಿನ ಉಳಿಸ್ಕೊಡು ಅಂತ ನನ್ನ ಹತ್ರ ಬೇಡ್ಕೊಂಡಿದ್ದಾನೆ. ಕೊನೆಗೂ ನನ್ನ ಮಗ ನನಗೆ ಸಿಕ್ಬಿಟ್ಟಾನ. ಈಗ ಅವನು ನನ್ನ ಕಂಟ್ರೋಲಲ್ಲಿದ್ದಾನೆ. ಹೀಗಾಗಬೇಕು ಅಂತಾನೆ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ನಂದು ಬರೀ ಬಾಯಿ ಮಾತು, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರಲ್ಲ, ಈಗ ಗೊತ್ತಾಗತ್ತೆ ಶಕುಂತಲ ಏನು ಅಂತ. ಏಟು ಮಾತ್ರ ಬೀಳತ್ತೆ, ಹೊಡೆದಿದ್ದು ಶಕುಂತಲ ಅಂತ ಯಾರಿಗೂ ಗೊತ್ತಾಗಲ್ಲ. ಹೆಂಗೆ ಅಣ್ಣ ಈ ನಿನ್ನ ಸಿಸ್ಟರ್? ಮಾತೇ ಬರ್ತಾ ಇಲ್ಲ. ಟಾನ್ ಆದವನು ಡೈಲಿ ಹೊಡಿಯಲ್ಲ ಸಿಸ್ಟರ್, ಕಾದು ಕೂತು ಹೊಡಿತಾನೆ. ಎಷ್ಟು ಹೊಡೆದಿವಿ ಅನ್ನೋದು ಮುಖ್ಯ ಅಲ್ಲ ಸಿಸ್ಟರ್, ಎಲ್ಲಿಗೆ ಹೊಡೆದಿವಿ ಅನ್ನೋದು ಮುಖ್ಯ. ಅದಕ್ಕೆ ಉದಾಹರಣೆ ಅಂದರೆ ನನ್ನ ಡಾನ್ ಸಿಸ್ಟರ್. ಚಲೋ ಸಿಸ್ಟರ್. ಸರಿ ಅಣ್ಣ, ನಾ ಹೋಗಿ ಬರ್ತೀನಿ. ಈ ವಿಷಯ ಯಾರ ಹತ್ರನೂ ಹೇಳಬೇಡ. ಯಾರಿಗೆ ಹೇಳಲ್ಲ ಸಿಸ್ಟರ್? ಏನ್ಯಾವು ಒಳ್ಳೆ ಕೆಲಸ ಕೊಟ್ಟಿದ್ಯಾ, ಹೋಗ್ಬಾ. ಕೊನೆಗೂ ನನ್ನ ಸಿಸ್ಟರು ತನ್ನ ಕದರೇನು ಅಂತ ತೋರಿಸೇ ಬಿಟ್ಲು. ಕಾಪಾಡು ಶ್ರೀ ಸತ್ಯನಾರಾಯಣ ಅವ್ರನ್ನ. ಹೇಯ್ ಚಾಂಪ್ ಬ್ರೋ, ಅದೇ ಇದು ಯಾಕೋ ಶಾಕ್ ಎಕ್ಸ್ಪ್ರೆಷನ್ ಕೊಡ್ತಾ ಇದೆಯಾ? ಅದು ಬಿಟ್ರೋ ಹೀಗೆ ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅರ್ಥ ಆಗತ್ತೆ ಬಿಡಪ್ಪ. ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ? ಆಗಲೇ ಕನ್ಸು ಕಾಣಕ್ಕೆ ಶುರು ಮಾಡ್ಬಿಟ್ಟಿದ್ಯಾ ಅನ್ನೋ? ಥಿಂಗ್ ಲೈಕ್ ದಟ್ ಮ್ಯಾನ್. ವಾಟ್ ನಥಿಂಗ್ ಲೈಕ್ ದಟ್ ಮ್ಯಾನ್. ನನಗೆಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗುತ್ತೆ ಕಣ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾನೇ ಹುಡುಗಿ ಮನೆಯವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಬಟ್ ಮದುವೆ ಆಗೋ ಹುಡುಗ ನಿನ್ನ ಮಾತು ಕೇಳಬೇಕಲ್ವಾ? ಅದಕ್ಕೆ ಈಗ ನಮಗೆ ಹುಡುಗಿ ಓಕೆ ಆಗಿದೆ ಅಂತ ಹೇಳಿ ಅವ್ರ ಮನೆಯವ್ರಿಗೆ ಫೋನ್ ಮಾಡ್ತೀನಿ. ಒಳ್ಳೆ ಕೆಲಸ, ಆದಷ್ಟು ಬೇಗ ಆಗ್ಬಿಡ್ಲಿ. ಖುಷಿ ತಾನೇ? ಎಸ್ ಬ್ರೋ, ಬಟ್ ಅದು ಅರ್ಥ ಆಗುತ್ತೆ. ನನಗೆ ಅರ್ಥ ಆಗುತ್ತೆ. ಅಣ್ಣನ ಹತ್ರ ಹೇಗೆ ಹೇಳ್ಕೊಳ್ಳೋದು ಅಂತ ನಾಚಿಕೆ ನಿನಗೆ, ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ, ನಾನೇ ಇನಿಷಿಯೇಟಿವ್ ತೊಗೊಂಡು ನಿನ್ನ ಮದುವೆ ಮಾಡ್ತೀನಿ. ನೋಡ್ತಾರೆ ಹಿಂಗೆ ಮಾಡ್ತೀನಿ ನಿನ್ನ ಮದುವೆ. ಗೌತಮ್, ಅಮ್ಮ ನೀವಿಬ್ಬರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಿನ್ನ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗತ್ತೆ. ಆದರೆ ಹುಡುಗಿ ಮನೆಯವ್ರಿಗೆ ಈಗಲೇ ವಿಷಯ ಹೇಳೋದು ಬೇಡ, ನಾ ಹೇಳ್ತೀನಿ. ಯಾಕಮ್ಮ? ಹುಡುಗಿ ಎಲ್ಲರಿಗೂ ಓಕೆ ಆಗಿದ್ದಾಳಲ್ವ, ತಡ ಯಾಕೆ? ಓಕೆ, ಆದರೆ ಮದುವೆ ಅನ್ನೋದು ಸಣ್ಣ ವಿಷಯ ಅಲ್ವಲ್ಲ. ನಾವೆಲ್ಲರೂ ಸೇರಿ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ, ಆಮೇಲೆ ಕನ್ಫರ್ಮ್ ಮಾಡೋಣ. ಸರಿಮ್ಮ, ನಿಮ್ಗೆ ಹಾಗೆ ಅನ್ನಿಸ್ತಾ ಇದ್ರೆ ನೀವು ಹೇಳ್ದಾಗೆ ಮಾಡೋಣ. ಯುವರ್ ಡಿಸಿಷನ್ ಇಸ್ ಫೈನಲ್ ಅಲ್ಟಿಮೇಟ್ಲಿ. ಏ ಮಗ ಚೇರ್ಫುಲ್ ಆಗಿರೋ. ಹಾಂ, ಥ್ಯಾಂಕ್ಸ್ ಮಾಮ್, ನಮಗಂತೂ ತುಂಬ ಟೆನ್ಷನ್ ಆಗೋಗಿತ್ತು. ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ಹೋಗು, ಒಳಗೋಗು. ಅಂದ್ರ ಹಾಯ್, ಕಾಫಿ ತರ್ತೀನಿ ಫ್ರೆಶ್ ಆಗಿ. ಭೂಮಿಕಾ, ನಾನು ಪಾರ್ಥನ ಹತ್ರ ಮಾತಾಡಿ ಹುಡುಗಿ ಮನೆಯವ್ರು ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟಲ್ಲ ಅಮ್ಮ ಸಿಕ್ಕಿದ್ರು. ಈಗಲೇ ಏನು ಫೋನ್ ಮಾಡಿ ಹೇಳ್ಬೇಡ, ನಾನು ಹೇಳಿದ್ಮೇಲೆ ಹೇಳು ಅಂತ ಹೇಳಿದ್ರು. ಅತ್ತೆ ಹಾಗಂದ್ರ ಏನಕ್ಕೆ ಹಾಗೆ ಹೇಳಿರ್ಬೋದು? ಹಲೋ,
ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮ ಯಾಕೆ ಹಾಗೆ ಹೇಳಿದ್ರು ಅಂತನಾ? ಹಾಂ, ಹಂಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾನು ಕಂಡುಹಿಡಿದ್ಬಿಟ್ಟೆ. ಎಕ್ಸ್ಪರ್ಟ್ ರೀ ನಾವು. ನಾನು ಅಮ್ಮನ ಕೇಳಿದೆ ಯಾಕೆ ಅಂತ. ಅದಕ್ಕೆ ಅವರು ಸೆಕೆಂಡ್ ಒಪಿನಿಯನ್ ತೊಗೊಂಡು ಆಮೇಲೆ ಫೋನ್ ಮಾಡೋಣ ಅಂತ ಹೇಳಿದ್ರು. ನನಗೆ ಓಕೆ ಅನ್ನಿಸ್ತು. ಪಾರ್ಥನ್ಗೆ ಆ ಹುಡುಗಿ ಭಾಳ ಇಷ್ಟ ಆಗಿದ್ದಾಳೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಹೀಗೆ ಕೇಳಿದ್ರೆ ನಾನೇನು ಹೇಳಿ? ಇನ್ನೊಬ್ಬರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗೋ ಹಾಗಿದ್ದಿದ್ರೆ ಪ್ರಪಂಚನೇ ಬೇರೆ ಥರ ಇರ್ತಿತ್ತು. ಯಾಕ್ರಿ ಇಷ್ಟೊಂದು ಫಿಲಾಸಫಿಕಲ್ ಆಗಿ ಮಾತಾಡ್ತಾ ಇದ್ದೀರಾ? ಫಿಲಾಸಫಿ ಅಲ್ಲ, ಇರೋದನ್ನು ಹೇಳ್ತಿದ್ದೀನಿ. ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅವ್ರು ಹೇಳಿದರೆ ತಾನೇ ಅರ್ಥ ಆಗೋದು. ಅದು ಕರೆಕ್ಟು. ನಮ್ಮ ಮನಸ್ಸಲ್ಲಿರೋದನ್ನು ನಾವೇ ಟೆಲಿಕಾಸ್ಟ್ ಮಾಡ್ಕೋಬೇಕು, ನಾವೇ ಶೇರ್ ಮಾಡಬೇಕು, ನಾವೇ ಕನ್ವೆ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು. ಅದು ಪ್ರೀತಿ ಇರಲಿ, ಮದುವೆ ಇರಲಿ, ಯಾವುದೇ ವಿಷಯ ಇರಲಿ ನಾವೇ ಹೇಳ್ಕೋಬೇಕು. ವಿಷಯ ಇಂಥದ್ದು ಅಂತ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ನೀವು ನನ್ನ ಹತ್ರ, ನಾನು ನಿಮ್ಮ ಹತ್ರ ಹೇಳ್ಕೊಂಡನ್ನ ಹಾಗೆ ಅಲ್ವಾ? ಇನ್ನೊಂದೇನು ಗೊತ್ತಾ ಭೂಮಿಕಾ, ನಾವು ಆಡೋ ಮಾತಿಗಿಂತ ಆಡದೆ ಉಳಿದು ಹೋಗೋ ಮಾತುಗಳೇ ಜಾಸ್ತಿ. ಅದರಿಂದಾನೇ ಈ ಸಂಕಟಗಳು, ಒದ್ದಾಟಗಳು, ತಳಮಳಗಳು ಎಲ್ಲ ಆಗೋದು. ಅದಕ್ಕೆ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡು ಹಗರಾಗ್ಬಿಡ್ಬೇಕು. ಆಗ ಲೈಫ್ ಟೈಟ್ ಆಗಿರಲ್ಲ, ಲೈಟ್ ಆಗಿರುತ್ತೆ. ಏನಂತೀರಿ ಮಾತಿಗೆ? ಕರೆಕ್ಟ್. ಹಲೋ, ಕಾಫಿ ಮಾಡ್ಕೊಂಬನ್ನಿ, ಫ್ರೆಶ್ ಆಗ್ತೀನಿ. ಹೇಳ್ಕೊಳ್ಳೋದಷ್ಟು ಸುಲಭ ಆಗಿದ್ರೆ ಎಲ್ಲರೂ ಎಲ್ಲನೂ ಹೇಳ್ಕೊಂಡು ಹಗರ ಆಗ್ಬಿಡ್ತಿದ್ರು ಗೌತಮ್ ಅವರೇ. ಆದರೆ ಅದರಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ. ತುಂಬಾ ಕಷ್ಟ ಅದು. ಮಂದಾಕಿನಿಯವರೇ, 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 ಮಂದಾಕಿನಿಯವರೇ. ಅರೆ ಶಕುಂತಲ ಅವರೇ, ಯಾವಾಗ ಬಂದ್ರಿ? ಐ ಆಮ್ ಸಾರಿ, ನೋಡಲಿಲ್ಲ ನಾನು. ನೀವೆಲ್ಲೋ ಕಳೆದೋಗಿದ್ರಲ್ಲ, ಆವಾಗಲೇ ಬಂದೆ. ಏನೋ ಯೋಚನೆ ಮಾಡ್ತಾ ಕೂತ್ಬಿಟ್ಟೆ. ಬನ್ನಿಪ್ಪ, ಪ್ಲೀಸ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹಾಂ, ನಾವೆಲ್ಲ ಚೆನ್ನಾಗಿದ್ದೀವಿ. ಏನಪ್ಪ ದಿಢೀರಂತ? ಏನೂ ಇಲ್ಲ, ಈ ಕಡೆಯಿಂದ ಹೋಗ್ತಾ ಇದ್ದೆ, ಹಾಗೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಸರಿ, ನೀವೇನು ತುಂಬ ಯೋಚನೆ ಮಾಡ್ತಾಯಿದ್ರಿ, ಏನಾಯಿತು? ನಿಮ್ಮ ಹತ್ರ ಏನು ಮುಚ್ಚುಮರೆ? ನನಗೆ ನಮ್ಮ ಅಪ್ಪಿದೆ ಚಿಂತೆ. 3-4 ದಿವಸದಿಂದ ಯಾಕೋ ತುಂಬ ಡಲ್ ಆಗಿಬಿಟ್ಟಿದ್ದಾಳೆ. ಏನು ಕೇಳಿದ್ರು ಬಾಯೇ ಬಿಡಲ್ಲ ಅಂತಾಳೆ. ನಿಮಗೆ ಗೊತ್ತಲ್ಲ, ಕೊನೆ ಮಕ್ಕಳು ಅಂದರೆ ನಮಗೆಲ್ಲ ಸ್ವಲ್ಪ ಮುದ್ದು ಜಾಸ್ತಿ. ನಿಜ ಹೇಳಿದ್ರಿ, ನಮ್ಮೆಲ್ಲರ ಮಕ್ಳಿಗಿಂತ ಕೊನೆ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ. ಅಯ್ಯೋ, ನಾನು ನೋಡಿ ಮಾತಾಡ್ತಾ ಕೂತ್ಬಿಟ್ಟೆ. ಕಾಫಿ ಮಾಡ್ಕೊಂಬರ್ತೀನಿ. ಪರವಾಗಿಲ್ಲ, ಕಾಫಿ ಆಮೇಲೆ ಮಾಡುವನಂತೆ. ನಾನು ಅಪ್ಪಿನ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಒಳ್ಳೆ ಐಡಿಯಾ. ನೀವು ಮಾತಾಡ್ಸಿದ್ರೆ ಬಹುಶಃ ಅವಳ ಮೂಡ್ ಸರಿ ಹೋಗ್ಬೋದೋ ಏನೋ. ಪ್ಲೀಸ್. ನೀ ಎಲ್ಲೋ ಮಾಸ್ಟ್ ಇಷ್ಟೊತ್ತಾದರೂ ಬರಲಿಲ್ವಲ್ಲೋ? ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಆಶೀರ್ವಾದ ತೊಗೊಂಡೋಗೋಣ ಅಂದರೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಅಲ್ಲ ನೋಡು, ಮಾಸ್ಟ್ರು ಬಂದರು. ಸರ್, ಯಾಕೆ ಸರ್ ಲೇಟ್ ಆಯಿತು? ನೀವು ಇವಾಗ ಬರ್ತೀರಾ, ಆಗ ಬರ್ತೀರಾ ಅಂತ ನಿಮ್ಮ ದಾರಿನೇ ಕಾಯ್ತಾ ಇದ್ವಿ. ಏನು ನನಗೋಸ್ಕರ ಕಾಯ್ತಾ ಇದ್ರಾ? ಯಾಕ್ರೋ ಕಾಯ್ತಾ ಇದ್ರಿ? ಇದೇನು ಸರ್ ಈಗ ಹೇಳ್ತಾ ಇದ್ದೀರಾ? ನಿಮ್ಮ ಮುಖ ನೋಡಿದೆ ನಾವು ಹೇಗೆ ಸರ್ ಎಕ್ಸಾಮ್ ಬರೆಯೋದು? ನಿಮ್ಮ ಮುಖ ನೋಡಿದ್ರೇ ನಮಗೆ ಸಮಾಧಾನ, ನಾವು ಖುಷಿಯಾಗಿ ಎಕ್ಸಾಮ್ ಬರೀತೀವಿ. ಓ, ನನ್ನ ನೋಡಿದ್ರೆ ಮಾತ್ರ ನಿಮಗೆ ಸಮಾಧಾನ? ಇಲ್ಲ ಅಂದರೆ ಎಕ್ಸಾಮ್ ಬರೀದೆ ಹಾಗೆ ಮನೆಗೆ ಹೋಗ್ಬಿಡ್ತಿದ್ರಾ? ನೋಡಿ, ಎಕ್ಸಾಮ್ ಬರೆಯೋದಕ್ಕೆ ಬೇಕಾಗಿರೋದು ಆಶೀರ್ವಾದ ಅಲ್ಲ, ನಿಮ್ಮ ಟ್ಯಾಲೆಂಟು ಮತ್ತು ನಿಮ್ಮ ಬುದ್ಧಿ. ಯಾರೋ ಬರ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಕಾಯ್ತಾ ಇದ್ರೆ ನೀವು ಉದ್ಧಾರ ಆದಂಗೆ. ಏನು ಸರ್ ಈಗ ಹೇಳ್ತಾ ಇದ್ದೀರಾ? ಇನ್ನೇನು ಹೇಳಿ, ಎಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಹೀಗಲ್ಲ ಹೀಗೆ ಅಂತ. ನಿಮ್ಮ ಎಲ್ಲ ಡೌಟ್ಸು ನಾನು ಕ್ಲಿಯರ್ ಮಾಡಿದ್ದೀನಿ. ಇನ್ನು ಎಲ್ಲ ನಿಮ್ಮ ಹಣೆ ಬರ. ಇನ್ನು ನೀವುಂಟು, ನಿಮ್ಮ ಎಕ್ಸಾಮ್ ಉಂಟು. ಏನಾದರೂ ಮಾಡ್ಕೊಳ್ಳಿ. ಯಾಕೆ ಸರ್ ಇವತ್ತು ಹಿಂಗೆ ಮಾತಾಡ್ತಾ ಇದ್ದೀರಾ? ನಾವು ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಎಕ್ಸಾಮ್ ಬರೆಯೋಣ ಅಂದ್ಕೊಂಡಿದ್ವಿ. ಓಹೋ, ಏನು
ನನ್ನ ಆಶೀರ್ವಾದ ಇದ್ದರೆ ಮಾತ್ರ ನೀವು ಎಕ್ಸಾಮಲ್ಲಿ ಪಾಸ್ ಆಗೋದಾ ಇಲ್ಲಾಂದರೆ ಫೇಲು? ಯಾಕೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಿಮ್ಮ ಪ್ರಯತ್ನದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ? ನಾನೇನ್ರು ಆಶೀರ್ವಾದ ಮಾಡೋದು? ಆ ದೇವರು ನಿಮಗೂ ತಲೆ ಕೊಟ್ಟಿದ್ದಾನೆ, ಅದರೊಳಗಡೆ ಒಂದು ಬ್ರೈನ್ ಅಂತ ಕೊಟ್ಟಿದ್ದಾನಲ್ಲ, ಅದನ್ನ ಸ್ವಲ್ಪ ಉಪಯೋಗಿಸಿ. ಅದು ಬಿಟ್ಟು ಆಶೀರ್ವಾದ ಮಾಡೋದಂತೆ, ಕಾಲಿಗೆ ಬೀಳೋದಂತೆ, ವಾಟ್ ನಾನ್ಸೆನ್ಸ್! ಏನು ನಾನು ಬಂದಲ್ಲಿ ಎಕ್ಸಾಮ್ ಬರೀತೀನ? ಅಥವಾ ನೀವು ನನ್ನ ಕಾಲಿಗೆ ಬಿದ್ದ ತಕ್ಷಣ ಕ್ವಶನ್ ಪೇಪರ್ ಚೇಂಜ್ ಆಗ್ಬಿಡುತ್ತಾ? ಇಲ್ಲ ನನ್ನ ರೆಕಮೆಂಡೇಶನ್ ಮೇಲೆ ನಿಮಗೆ ಟಾಪ್ ಮಾರ್ಕ್ಸ್ ಸಿಕ್ಬಿಡುತ್ತಾ? ಏನ್ರೋ ಇದೆಲ್ಲ? ನೋಡಿ, ನೀವೇನು ಎಕ್ಸಾಮಲ್ಲಿ ಬರೀತಿರಲ್ಲ ಅದೇ ಮ್ಯಾಟ್ರ್ ಆಗೋದು. ಹೋಗಿ, ನಿಮಗೆ ತಾಕತ್ತಿದ್ರೆ ಹೋಗಿ ಎಕ್ಸಾಮ್ ಬರೀ. ಅದೇ ನೀವು, ಅದೇ ಪೆನ್ನು, ಅದೇ ಕ್ವೆಶ್ಚನ್ ಪೇಪರ್. ನೋಡಿ, ಚೇಂಜ್ ಆಗಬೇಕಾಗಿರೋದು ನಿಮ್ಮ ಮೈಂಡ್ ಸೆಟ್ಟು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಚೀಪ್ ಟ್ರಿಕ್ಸ್ನೆಲ್ಲ ಯೂಸ್ ಮಾಡಬೇಡಿ. ಈ ಥರ ಎಲ್ಲ ಮಾಡ್ತಾ ಇದ್ರೆ ನೀವು ದೇವ್ರಾಣೆ ಹೇಳ್ತೀನಿ ಉತ್ತರ ಆಗಲ್ಲ. ಇಷ್ಟು ದಿನ ನಮ್ಮನ್ನು ಉರ್ದುಂಬಿಸಿ ಇವಾಗ ಯಾಕೆ ಸರ್ ಕಾಲು ಎಳಿತಾ ಇದ್ದೀರಾ? ಓ, ಏನು ಕೋಪ ಆವೇಶ ಎಲ್ಲ ಉಕ್ ಬಂದ್ಬಿಡ್ತಾ? ನೋಡಿ, ಇದನ್ನೆಲ್ಲ ನನ್ನ ಮುಂದೆ ಅಲ್ಲ, ಅಲ್ಲಿ ಎಕ್ಸಾಮಲ್ಲಿ ತೋರಿಸಿ. ಏನು ಗುರಾಯಿಸ್ತಾ ಇದ್ದೀರಾ? ನೋಡಿ, ನೀವು ಈ ಉರಿನ, ಈ ಹೀರೋಯಿಸಮ್ನ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸಿ. ಚೋಟುದ್ದ ಇಲ್ಲ, ನನ್ನೇ ಗುರಾಯಿಸ್ತಾರೆ. ಹೋಗಿ ನೋಡೋಣ, ಎಕ್ಸಾಮಲ್ಲಿ ಏನು ಕಿಸಿತೀರ ನಾನು ನೋಡ್ತೀನಿ. ಹೋಗಿ. ಏಯ್, ಎಲ್ಲ ಬಂದ್ರೋ, ಹೋಗೋಣ.